ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಒಂದು ದೊಡ್ಡ ವೇದಿಕೆಗೆ ಇವಾಗ ಭಾಗವಹಿಸಿದ್ರು, ಆಹ್ವಾನವನ್ನು ಕೊಟ್ಟಿದ್ದರು. ಸೊ ಆ ಒಂದು ವೇದಿಕೆಯಲ್ಲಿ ಏನಾಯಿತು, ಗಿಲ್ಲಿ ಮತ್ತು ಕಾವ್ಯ ರಕ್ಷಿತಾ ಶೆಟ್ಟಿ ಇವರಿಬ್ಬರ ಮಾತುಕತೆ ಹೇಗಿತ್ತು, ಏನೆಲ್ಲ ನಡೀತು, ಸೊ ಎಲ್ಲವನ್ನು ನೋಡ್ತಾ ಹೋಗೋಣ. ಸೊ ನೀವು ಕೂಡ ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಭಾಳ ಸಖತ್ತಾಗಿ ಆಟವನ್ನು ಆಡಿ ಇವತ್ತು ವಿನ್ನರ್ ಪಟ್ಟವನ್ನು ಪಡೆದುಕೊಂಡಂತಹ ಗಿಲ್ಲಿ ನಟ ಇವತ್ತು ಸೆಲೆಬ್ರಿಟಿ ಇಲ್ಲದಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲ ವೇದಿಕೆಗಳಲ್ಲೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಅಟೆಂಡ್ ಆಗ್ತಾ ಇದ್ದಾರೆ, ಹಾಗಾಗಿ ಬ್ಯುಸಿ ಶೆಡ್ಯೂಲ್ನಲ್ಲಿದ್ದಾರೆ. ಸೊ ಬಿಗ್ ಬಾಸ್ ಸ್ಪರ್ಧಿಗಳಿಗೆಲ್ಲ ಸೇರಿ ಒಂದು ವೇದಿಕೆಯನ್ನು ಮಾಡಿದರು, ದೊಡ್ಡ ಮನೆ ಹಬ್ಬ ಅಂತೇಳಿ. ಸೊ ಈ ಒಂದು ಹಬ್ಬದಲ್ಲಿ ಭಾಳ ಸಖತ್ತಾಗಿ ಮಿಂಚಿದ್ದಂತಹ ಸ್ಪರ್ಧಿಗಳು ಇವತ್ತು ಕಾವ್ಯ ಮತ್ತು ಗಿಲ್ಲಿ, ಹಾಗೆ ರಕ್ಷಿತಾ ಶೆಟ್ಟಿ ಇವರಿಬ್ಬರ ಕಾಮಿಡಿ ಹೈಲೈಟ್ ಆಗಿತ್ತು. ಸೊ ಗಿಲ್ಲಿ ರೇಗಿಸೋದ್ರಲ್ಲಿ ಎಕ್ಸ್ಪರ್ಟ್, ಗಿಲ್ಲಿ ಕಾಮಿಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದರು. ಗಿಲ್ಲಿಯ ಕಾಮಿಡಿಗೆ ಎಲ್ಲ ಮನಸೋತಿದ್ರು ವೀಕ್ಷಕರೇ. ಸದ್ಯ ಗಿಲ್ಲಿ ಅವರು ಕಾವ್ಯ ಅವರನ್ನು ರೇಗಿಸೋಕ್ಕೆ ಹೋಗಿದ್ದಾರೆ. ಸೊ ವೇದಿಕೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ಹೋಗ್ತಿದ್ದಂತೆ ಸ್ಪರ್ಧಿಗಳೆಲ್ಲ ಕಾವು 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 ಅನ್ನೋದನ್ನು ರೇಗಿಸೋಕ್ಕೆ ಶುರು ಮಾಡಿದ್ದಾರೆ. ಸೊ ಅಲ್ಲೇ ವೇದಿಕೆ ಮೇಲಿದ್ದಂತಹ ಗಿಲ್ಲಿ ನಟ ಮೈಕ್ ಹಿಡ್ಕೊಂಡು ಪ್ರಪೋಸ್ ಮಾಡಲು ಹೋಗಿದ್ದಾರೆ, ರೇಗಿಸೋಕ್ಕೆ ಹೋಗಿದ್ದಾರೆ. ಸೊ ಈ ವಿಚಾರ ಕೇಳಿದಂತೆ ಕಾವ್ಯ ಅವರು ಮೈಕನ್ನು ಕಿತ್ಕೊಳ್ಳಲಿಕ್ಕೆ ಹೋಗಿದ್ದಾರೆ. ಸೊ ರಕ್ಷಿತಾ ಅವರು ಕೂಡ ಅಲ್ಲೇ ರಿಯಾಕ್ಟ್ ಮಾಡಿದ್ದಾರೆ, ಹೇಳ್ಬೇಡಿ ಅಂತ. ಸೊ ಇವು ಭಾಳ ಟ್ರೆಂಡಾಗಿ ವೈರಲ್ ಆಗಿರುವಂಥದ್ದು. ಸದ್ಯ ಇದು ಕಾಮಿಡಿಗೆ ಅಷ್ಟೇ ಅಂತ ಇದೀಗ ಎಲ್ಲರೂ ಕೂಡ ಹೇಳಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬಾಡಿ ಕಾಮಿಡಿಯಲ್ಲೇ ಈ ರೀತಿಯಾಗಿ ರೇಗಿಸ್ತಿರೋದು ನಿಜಕ್ಕೂ ಜನಗಳಿಗೆ ಖುಷಿ ಆಗ್ತಾ ಇರುವಂಥ ವಿಚಾರ. ಸದ್ಯಕ್ಕೆ ಗಿಲ್ಲಿ ನಟ ಭಾಳ ಟ್ರೆಂಡ್ನಲ್ಲಿದ್ದಾರೆ, ಭಾಳ ಸಖತ್ತಾಗಿ ಫ್ಯಾನ್ಸ್ಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಿಲ್ಲಿ ನಟ ಬಂದಿದ್ದು ಖುಷಿ ಆಯಿತು ಅಂತ. ಸೊ ಗಿಲ್ಲಿಗೆ ಭಾಳ ವೇದಿಕೆಗಳು ಸಿಗ್ತಾ ಇರೋದು, ಭಾಳ ಫಿಲಮ್ ಆಫರ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಸದ್ಯ ಇವತ್ತು ಗಿಲ್ಲಿ ಮತ್ತು ಕಾವ್ಯ ನಡುವಿನ ಕಾಮಿಡಿ ನಿಮ್ಗೆ ಕೂಡ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ಳಿ. ಸೊ ನೀವು ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರು ಮದುವೆ ಆಗಬೇಕು, ಒಂದಾಗಬೇಕು ಅಂತ ನೀವು ಕೂಡ ಬಯಸೋದಾದರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.